ಯಾವುದೇ ರಾಜ್ಯ ಆದರೂ ಕೂಡ ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಪ್ರಾದೇಶಿಕ ಅಸ್ಮಿತೆಯನ್ನ ಕಾಪಾಡುವ ಸಲುವಾಗಿ ಆದ್ರೂ ಒಂದು ಪ್ರಾದೇಶಿಕ ಪಕ್ಷ ಬೇಕಾಗುತ್ತೆ. ಜೆಡಿಎಸ್ ಅನ್ನ ನಾವು ತೀರಾ ಪ್ರಾದೇಶಿಕ ಪಕ್ಷ ಅಂತಲ್ಲದೆ ಹೋದ್ರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದರ ಪ್ರಭಾವ ಹೆಚ್ಚು ಕಡಿಮೆ, ಬಟ್ ಸ್ಟಿಲ್ ಪ್ರಭಾವ ಅನ್ನೋದಿರೋ ಕಾರಣಕ್ಕೆ ಅದನ್ನ ಕೇವಲ ಕರ್ನಾಟಕಕ್ಕೆ ರೆಸ್ಟ್ರಿಕ್ಟೆಡ್ ಪಾರ್ಟಿ ಅಂತ ಹೇಳೋಕ್ ಆಗದೆ ಹೋದ್ರೂ ಕೂಡ ದೇವೇಗೌಡರ ವಿಚಾರದಿಂದಾಗಿ, ಹಾಗೆ ಕನ್ನಡ ಮಣ್ಣು, ಇಲ್ಲಿನ ನೆಲ ಜಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಇಲ್ಲಿನ ಜನರ ಅಭಿವೃದ್ಧಿ ಬಗ್ಗೆ ಇರುವ ಚಿಂತನೆಯ ಸಲುವಾಗಿ ದೇವೇಗೌಡರ ಫ್ಯಾಕ್ಟರ್ ಇಂದಾಗಿ ನಾವು ಜೆಡಿಎಸ್ ಅನ್ನ ಇಲ್ಲಿನ ಪ್ರಾದೇಶಿಕ ಪಕ್ಷ ಅನ್ನೋ ರೀತಿಯಲ್ಲೇನೆ ಗುರುತಿಸ್ತೀವಿ. ಅದರಲ್ಲೂ ಕಾಂಗ್ರೆಸ್ ಬಿಜೆಪಿಗೆ ಸೆಡ್ಡು ಹೊಡೆಯೋ ಶಕ್ತಿ ಇರೋ ಮೂರನೇ ಪಾರ್ಟಿ ರಾಜ್ಯದಲ್ಲಿ ಯಾವ್ದಾದ್ರೂ ಇದೆ ಅಂತಂದ್ರೆ, ತಕ್ಕ ಮಟ್ಟಿನ ಕಾಂಪಿಟೇಷನ್ ಕೊಡೋ ಅಥವಾ ಪರಿಸ್ಥಿತಿ ನಿರ್ಮಾಣವಾದಾಗ ಅನಿವಾರ್ಯ ಅನ್ನೋ ಪರಿಸ್ಥಿತಿಯಲ್ಲಿ ನಿಲ್ಲುವಂತಹ ಪಾರ್ಟಿ ಯಾವ್ದಾದ್ರೂ ಇದೆ ಅಂತಂದ್ರೆ ಅದು ಜೆಡಿಎಸ್. ಬಹಳಷ್ಟು ಸಲ ಕಿಂಗ್ ಮೇಕರ್ ಆಗೋ ಅವಕಾಶ ಬಂದರೂ ಕೂಡ ಜೆಡಿಎಸ್ ಸ್ವಂತ ಬಲದಿಂದ ಅಧಿಕಾರಕ್ಕೇರೋ ಕಾಲ ಇಲ್ಲಿವರೆಗೂ ಬಂದಿದೆ. ಸದ್ಯಕ್ಕೆ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿರೋ ತೆನೆ ಪಡೆ ಕಾಯಕಲ್ಪ ಕೊಡಬೇಕು ಅನ್ನೋ ಪ್ಲಾನ್, ಪಕ್ಷಕ್ಕೆ ಮತ್ತೊಂದಷ್ಟು ಶಕ್ತಿವರ್ಧನೆಯನ್ನ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರೇ ಮಾಡಿಕೊಂಡಿದ್ದಾರೆ. ಸಹಜವಾಗಿ ಇವರಿಗೆ ಅವರ ಪುತ್ರ ಹಾಗೆ ಕೇಂದ್ರ ಸಚಿವರು ಆಗಿರುವ ಕುಮಾರಸ್ವಾಮಿಯ ಸಾಥ್ ಕೂಡ ಇದ್ದೇ ಇದೆ. ಇದರ ಜೊತೆಗೆ ದೇವೇಗೌಡರ ಕುಟುಂಬದ ಮೂರನೇ ತಲೆಮಾರು. ಈಗ ದೇವೇಗೌಡರ ಕಾಲ ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಸದ್ಯಕ್ಕಿದ್ದಾರೆ. ವಾಟ್ ನೆಕ್ಸ್ಟ್? ಜೆಡಿಎಸ್ ಅನ್ನ ಕುಟುಂಬ ಆಧಾರಿತ ಪಕ್ಷ ಅಂತ ಜರಿಯೋರಿದ್ರು ಕೂಡ ಆ ಕುಟುಂಬ ಜೆಡಿಎಸ್ಗೆ ಅನಿವಾರ್ಯ ಅಂತ ಹೇಳೋರು ಕೂಡ, ಈ ನಿಟ್ಟಿನಲ್ಲಿ ವಾದ ಮಾಡೋರು ಕೂಡ ಇದ್ದೇ ಇದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರ ಮುಂದೆ ಏನು, ಈಗಲಿಂದಲೇ ಪ್ರಿಪರೇಷನ್ ಆಗ್ಬೇಕಲ್ಲ ನೆಕ್ಸ್ಟ್ ಜನರೇಷನ್ ಪೊಲಿಟಿಷಿಯನ್ಸ್ಗೆ. ಹೀಗಾಗಿ ಯಾರು ಅನ್ನೋ ಹುಡುಕಾಟದಲ್ಲಿ ನಿಮಗೆ ಗೊತ್ತಿದೆ, ಈಗ ಆಯ್ಕೆ ಅಂತ ಉಳಿದಿರೋದು ನಿಖಿಲ್ ಕುಮಾರಸ್ವಾಮಿ. ರೇವಣ್ಣ ಅವರ ಪುತ್ರರಿಬ್ಬರೂ ಕೂಡ ಬೇರೆ ಬೇರೆ ಕಾರಣಕ್ಕೋಸ್ಕರ ತಕ್ಕ ಮಟ್ಟಿಗೆ ರಾಜ್ಯದಲ್ಲಿ ಕುಖ್ಯಾತಿಗೆ ಒಳಗಾಗಿರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವರು ಇದೀಗ ಏಕಮೇವ ದ್ವಿತೀಯ ಆಯ್ಕೆ ಅನ್ನೋ ರೀತಿಯಲ್ಲಾಗಿದೆ. ಹಾಗಾಗಿ ಮೂರನೇ ತಲೆಮಾರು ನಿಖಿಲ್ಗೆ ಸಾರಥ್ಯ ಕೊಡೋ ಸಮಯ ಬಂದಂತೆ ಕಾಣ್ತಾ ಇದೆ. ನಿಮಗೂ ಗೊತ್ತಿದೆ, ಸತತವಾಗಿ ಮೂರು ಬಾರಿ ಸೋಲನ್ನ ಕಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಮೊನ್ನೆಯಷ್ಟೇ ದೇವೇಗೌಡರು ಕೂಡ ಹೇಳಿದ್ರು, ಇಷ್ಟು ಕಿರಿಯ ವಯಸ್ಸಿನಲ್ಲಿ 3 ಬಾರಿ ಸೋಲನ್ನ ಕಂಡ್ರು ಕೂಡ ಧೃತಿಗೆಡದೆ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ. 3 ಸೋಲಿನಿಂದ ಕಂಗೆಟ್ಟಿದ್ದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ಡಲ್ ಆಗಿದ್ರು ಕೂಡ ಇದೀಗ ಮತ್ತೊಮ್ಮೆ ಪುಟಿದೇಳೋ ಉತ್ಸಾಹದಲ್ಲಿ ಕಂಡು ಬರ್ತಿದ್ದಾರೆ. ಪಕ್ಷ ಸಂಘಟನೆಗಾಗಿ 58 ದಿನಗಳ ರಾಜ್ಯ ಸಂಚಾರಕ್ಕೆ ಸಜ್ಜಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜೆಡಿಎಸ್ ಸಂಘಟನೆಗೆ ಈಗ ಯುವತಾಳ. ಜಾಗ್ವಾರ್ ಶಕ್ತಿ ಜೊತೆ ಮುನ್ನಡೆದ ತೆನೆದಳ. ರಾಜ್ಯ ರಾಜಕಾರಣದಲ್ಲಿ ಯಾವತ್ತಿಗೂ ಕಿಂಗ್ ಆಗೋದು ಕಷ್ಟ ಎನಿಸಿದ್ರೂ ಬಹಳಷ್ಟು ಸಲ ಕಿಂಗ್ ಮೇಕರ್ ಆಗಿದ್ದು ಜಾತ್ಯತೀತ ಜನತಾದಳ. ರಾಜ್ಯದಲ್ಲಿ 1980ರ ದಶಕದ ಹೊತ್ತಿಗೆ ಪ್ರಜ್ವಲಮಾನವಾಗಿದ್ದ ಜನತಾ ಪಕ್ಷ ಹಾಗೂ ನಂತರದ ಜನತಾ ಪರಿವಾರದ ಕೊಂಡಿಯಾಗಿ ಉಳಿದಿದ್ದು ಈಗಿನ ಜೆಡಿಎಸ್. ಸಾಕಷ್ಟು ಏಳು ಬೀಳುಗಳ ಮಧ್ಯೆ ಅಸ್ತಿತ್ವ ಉಳಿಸಿಕೊಂಡು ಹೋಗೋದ್ರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸು ಕಂಡಿದ್ದು ದೇವೇಗೌಡರ ತೆನೆಪಡೆ. ರಾಜ್ಯವನ್ನಾಳಿದ ಜನತಾ ಪರಿವಾರ ಆ ಬಳಿಕ ಕಂಡ ಟಿಸಿಲುಗಳಿಂದಾಗಿಯೇ ಹಿನ್ನಡೆ ಕಂಡ್ರು. ಈ ಪಕ್ಷ ಕರಗದಂತೆ ನೋಡಿಕೊಂಡಿದ್ದು ಮಾಜಿ ಪ್ರಧಾನಿ ದೇವೇಗೌಡರು. 1994ರಿಂದ 1999ರ ತನಕ ಮಾತ್ರ ಸ್ವಸಾಮರ್ಥ್ಯದಿಂದ ಆಡಳಿತ ನಡೆಸಿದ ಜನತಾದಳ ಬಳಿಕ ಜೆಡಿಯು ಜೆಡಿಎಸ್ ಆಗಿ ವಿಭಜನೆ ಕಂಡಾಗ ಜಾತ್ಯತೀತ ಜನತಾದಳದ ಚುಕ್ಕಾಣಿ ಹಿಡಿದು ಮುನ್ನಡೆಸಿದ್ದು ಗೌಡ್ರು. ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರಿಗಿರುವ ವರ್ಚಸ್ಸು ಹಾಗೂ ತಾಕತ್ತೆ ಈ ಪಕ್ಷಕ್ಕೆ ಇವತ್ತಿಗೂ ಆಕ್ಸಿಜನ್.
ಯಾವುದೇ ರಾಜ್ಯ ಆದ್ರೂ ಕೂಡ ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಪ್ರಾದೇಶಿಕ ಅಸ್ಮಿತೆಯನ್ನ ಕಾಪಾಡುವ ಸಲುವಾಗಿಯಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಬೇಕಾಗುತ್ತೆ. ಜೆಡಿಎಸ್ ಅನ್ನ ನಾವು ತೀರಾ ಪ್ರಾದೇಶಿಕ ಪಕ್ಷ ಅಂತಲ್ಲದೆ ಹೋದ್ರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದರ ಪ್ರಭಾವ ಹೆಚ್ಚು ಕಡಿಮೆ, ಬಟ್ ಸ್ಟಿಲ್ ಪ್ರಭಾವ ಅನ್ನೋದಿರೋ ಕಾರಣಕ್ಕೆ ಅದನ್ನ ಕೇವಲ ಕರ್ನಾಟಕಕ್ಕೆ ರೆಸ್ಟ್ರಿಕ್ಟೆಡ್ ಪಾರ್ಟಿ ಅಂತ ಹೇಳೋಕ್ ಆಗದೆ ಹೋದ್ರೂ ಕೂಡ ದೇವೇಗೌಡರ ವಿಚಾರದಿಂದಾಗಿ, ಹಾಗೆ ಕನ್ನಡ ಮಣ್ಣು, ಇಲ್ಲಿನ ನೆಲ ಜಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಇಲ್ಲಿನ ಜನರ ಅಭಿವೃದ್ಧಿ ಬಗ್ಗೆ ಇರುವ ಚಿಂತನೆಯ ಸಲುವಾಗಿ ದೇವೇಗೌಡರ ಫ್ಯಾಕ್ಟರ್ ಇಂದಾಗಿ ನಾವು ಜೆಡಿಎಸ್ ಅನ್ನ ಇಲ್ಲಿನ ಪ್ರಾದೇಶಿಕ ಪಕ್ಷ ಅನ್ನೋ ರೀತಿಯಲ್ಲೇನೆ ಗುರುತಿಸ್ತೀವಿ. ಅದರಲ್ಲೂ ಕಾಂಗ್ರೆಸ್ ಬಿಜೆಪಿಗೆ ಸೆಡ್ಡು ಹೊಡೆಯೋ ಶಕ್ತಿ ಇರೋ ಮೂರನೇ ಪಾರ್ಟಿ ರಾಜ್ಯದಲ್ಲಿ ಯಾವ್ದಾದ್ರೂ ಇದೆ ಅಂತಂದ್ರೆ, ತಕ್ಕ ಮಟ್ಟಿನ ಕಾಂಪಿಟೇಷನ್ ಕೊಡೋ ಅಥವಾ ಪರಿಸ್ಥಿತಿ ನಿರ್ಮಾಣವಾದಾಗ ಅನಿವಾರ್ಯ ಅನ್ನೋ ಪರಿಸ್ಥಿತಿಯಲ್ಲಿ ನಿಲ್ಲುವಂತಹ ಪಾರ್ಟಿ ಯಾವ್ದಾದ್ರೂ ಇದೆ ಅಂತಂದ್ರೆ ಅದು ಜೆಡಿಎಸ್. ಬಹಳಷ್ಟು ಸಲ ಕಿಂಗ್ ಮೇಕರ್ ಆಗೋ ಅವಕಾಶ ಬಂದರೂ ಕೂಡ ಜೆಡಿಎಸ್ ಸ್ವಂತ ಬಲದಿಂದ ಅಧಿಕಾರಕ್ಕೇರೋ ಕಾಲ ಇಲ್ಲಿವರೆಗೂ ಬಂದಿದೆ. ಸದ್ಯಕ್ಕೆ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿರೋ ತೆನೆ ಪಡೆ ಕಾಯಕಲ್ಪ ಕೊಡಬೇಕು ಅನ್ನೋ ಪ್ಲಾನ್, ಪಕ್ಷಕ್ಕೆ ಮತ್ತೊಂದಷ್ಟು ಶಕ್ತಿವರ್ಧನೆಯನ್ನ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರೇ ಮಾಡಿಕೊಂಡಿದ್ದಾರೆ. ಸಹಜವಾಗಿ ಇವರಿಗೆ ಅವರ ಪುತ್ರ ಹಾಗೆ ಕೇಂದ್ರ ಸಚಿವರು ಆಗಿರುವ ಕುಮಾರಸ್ವಾಮಿಯ ಸಾಥ್ ಕೂಡ ಇದ್ದೇ ಇದೆ. ಇದರ ಜೊತೆಗೆ ದೇವೇಗೌಡರ ಕುಟುಂಬದ ಮೂರನೇ ತಲೆಮಾರು. ಈಗ ದೇವೇಗೌಡರ ಕಾಲ ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಸದ್ಯಕ್ಕಿದ್ದಾರೆ. ವಾಟ್ ನೆಕ್ಸ್ಟ್? ಜೆಡಿಎಸ್ ಅನ್ನ ಕುಟುಂಬ ಆಧಾರಿತ ಪಕ್ಷ ಅಂತ ಜಡಿಯೋರಿದ್ರು ಕೂಡ ಆ ಕುಟುಂಬ ಜೆಡಿಎಸ್ಗೆ ಅನಿವಾರ್ಯ ಅಂತ ಹೇಳೋರು ಕೂಡ, ಈ ನಿಟ್ಟಿನಲ್ಲಿ ವಾದ ಮಾಡೋರು ಕೂಡ ಇದ್ದೇ ಇದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರ ಮುಂದೆ ಏನು, ಈಗಲಿಂದಲೇ ಪ್ರಿಪರೇಷನ್ ಆಗ್ಬೇಕಲ್ಲ ನೆಕ್ಸ್ಟ್ ಜನರೇಷನ್ ಪೊಲಿಟಿಷಿಯನ್ಸ್ಗೆ. ಹೀಗಾಗಿ ಯಾರು ಅನ್ನೋ ಹುಡುಕಾಟದಲ್ಲಿ ನಿಮಗೆ ಗೊತ್ತಿದೆ, ಈಗ ಆಯ್ಕೆ ಅಂತ ಉಳಿದಿರೋದು ನಿಖಿಲ್ ಕುಮಾರಸ್ವಾಮಿ. ರೇವಣ್ಣ ಅವರ ಪುತ್ರರಿಬ್ಬರೂ ಕೂಡ ಬೇರೆ ಬೇರೆ ಕಾರಣಕ್ಕೋಸ್ಕರ ತಕ್ಕ ಮಟ್ಟಿಗೆ ರಾಜ್ಯದಲ್ಲಿ ಕುಖ್ಯಾತಿಗೆ ಒಳಗಾಗಿರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವರು ಇದೀಗ ಏಕಮೇವ ದ್ವಿತೀಯ ಆಯ್ಕೆ ಅನ್ನೋ ರೀತಿಯಲ್ಲಾಗಿದೆ. ಹಾಗಾಗಿ ಮೂರನೇ ತಲೆಮಾರು ನಿಖಿಲ್ಗೆ ಸಾರಥ್ಯ ಕೊಡೋ ಸಮಯ ಬಂದಂತೆ ಕಾಣ್ತಾ ಇದೆ. ನಿಮಗೂ ಗೊತ್ತಿದೆ, ಸತತವಾಗಿ ಮೂರು ಬಾರಿ ಸೋಲನ್ನ ಕಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಮೊನ್ನೆಯಷ್ಟೇ ದೇವೇಗೌಡರು ಕೂಡ ಹೇಳಿದ್ರು, ಇಷ್ಟು ಕಿರಿಯ ವಯಸ್ಸಿನಲ್ಲಿ 3 ಬಾರಿ ಸೋಲನ್ನ ಕಂಡ್ರೂ ಕೂಡ ಧೃತಿಗೆಡದೆ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ. 3 ಸೋಲಿನಿಂದ ಕಂಗೆಟ್ಟಿದ್ದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ಡಲ್ ಆಗಿದ್ರು ಕೂಡ ಇದೀಗ ಮತ್ತೊಮ್ಮೆ ಪುಟಿದೇಳೋ ಉತ್ಸಾಹದಲ್ಲಿ ಕಂಡು ಬರ್ತಿದ್ದಾರೆ. ಪಕ್ಷ ಸಂಘಟನೆಗಾಗಿ 58 ದಿನಗಳ ರಾಜ್ಯ ಸಂಚಾರಕ್ಕೆ ಸಜ್ಜಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜೆಡಿಎಸ್ ಸಂಘಟನೆಗೆ ಈಗ ಯುವತಾಳ. ಜಾಗ್ವಾರ್ ಶಕ್ತಿ ಜೊತೆ ಮುನ್ನಡೆದ ತೆನೆದಳ. ರಾಜ್ಯ ರಾಜಕಾರಣದಲ್ಲಿ ಯಾವತ್ತಿಗೂ ಕಿಂಗ್ ಆಗೋದು ಕಷ್ಟ ಎನಿಸಿದ್ರೂ ಬಹಳಷ್ಟು ಸಲ ಕಿಂಗ್ ಮೇಕರ್ ಆಗಿದ್ದು ಜಾತ್ಯತೀತ ಜನತಾದಳ. ರಾಜ್ಯದಲ್ಲಿ 1980ರ ದಶಕದ ಹೊತ್ತಿಗೆ ಪ್ರಜ್ವಲಮಾನವಾಗಿದ್ದ ಜನತಾ ಪಕ್ಷ ಹಾಗೂ ನಂತರದ ಜನತಾ ಪರಿವಾರದ ಕೊಂಡಿಯಾಗಿ ಉಳಿದಿದ್ದು ಈಗಿನ ಜೆಡಿಎಸ್. ಸಾಕಷ್ಟು ಏಳು ಬೀಳುಗಳ ಮಧ್ಯೆ ಅಸ್ತಿತ್ವ ಉಳಿಸಿಕೊಂಡು ಹೋಗೋದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸು ಕಂಡಿದ್ದು ದೇವೇಗೌಡರ ತೆನೆಪಡೆ. ರಾಜ್ಯವನ್ನಾಳಿದ ಜನತಾ ಪರಿವಾರ ಆ ಬಳಿಕ ಕಂಡ ಟಿಸಿಲುಗಳಿಂದಾಗಿಯೇ ಹಿನ್ನಡೆ ಕಂಡ್ರು. ಈ ಪಕ್ಷ ಕರಗದಂತೆ ನೋಡಿಕೊಂಡಿದ್ದು ಮಾಜಿ ಪ್ರಧಾನಿ ದೇವೇಗೌಡರು. 1994ರಿಂದ 1999ರ ತನಕ ಮಾತ್ರ ಸ್ವಸಾಮರ್ಥ್ಯದಿಂದ ಆಡಳಿತ ನಡೆಸಿದ ಜನತಾದಳ ಬಳಿಕ ಜೆಡಿಯು ಜೆಡಿಎಸ್ ಆಗಿ ವಿಭಜನೆ ಕಂಡಾಗ ಜಾತ್ಯತೀತ ಜನತಾದಳದ ಚುಕ್ಕಾಣಿ ಹಿಡಿದು ಮುನ್ನಡೆಸಿದ್ದು ಗೌಡ್ರು. ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರಿಗಿರುವ ವರ್ಚಸ್ಸು ಹಾಗೂ ತಾಕತ್ತೇ ಈ ಪಕ್ಷಕ್ಕೆ ಇವತ್ತಿಗೂ ಆಕ್ಸಿಜನ್.